ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಶ್ರೀ ಮುರುಘಾಮಠ ಆನಂದ ಬಸವ ಮರುಳಸಿದ್ದ ಸ್ವಾಮಿಗಳವರು, ಶ್ರೀ ಬಸವ ತತ್ವ ಪೀಠ ಚಿಕ್ಕಮಗಳೂರು, ಬಸವ ಕೇಂದ್ರ ಶಿವಮೊಗ್ಗ ಇವರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದ ಶರಣ ಶಿವಾನಂದ ಬಸವರಾಜ್ ಮೆಟ್ಯಾಳ್ ಸಂಪಾದಕರು, ಲಿಂಗಾಯತ ಕ್ರಾಂತಿ ಮಾಸಪತ್ರಿಕೆ, ಇವರಿಗೆ 18 ಡಿಸೆಂಬರ್ 2023 ಸೋಮವಾರದಂದು ಪ್ರದಾನ ಮಾಡಿದ ಶರಣ ಶ್ರೀ ಯುವ ಪ್ರಶಸ್ತಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ನೇಗಿನಹಾಳ ಗ್ರಾಮ ರಾಜ್ಯದಲ್ಲೇ ಮಾಡಿದೆ. ಸ್ವತಂತ್ರ ಹೋರಾಟ, ಕಿತ್ತೂರು ಸಂಸ್ಥಾನದ ಸ್ವಾಭಿಮಾನಗಳನ್ನು ಮೈಗೂಡಿಸಿಕೊಂಡಿರುವ ಈ ಗ್ರಾಮದ ಶರಣ ಶಿವಾನಂದ ಬಸವರಾಜ್ ಮೆಟ್ಯಾಲ್ ಇವರು ನಾನಾ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಗುತ್ತಿಗೆದಾರರಾಗಿ ಜೀವನ ನಿರ್ವಹಣೆಯ ಮಾರ್ಗ ಕಂಡುಕೊಂಡಿದ್ದಾರೆ. ಬಸವಾದಿ ಶರಣ ಪರಂಪರೆಯ ಕಾಯಕ, ದಾಸೋಹ, ಶಿವಯೋಗ, ಶಿವಾನುಭವಗಳ ಮಾರ್ಗದಲ್ಲಿ ನಡೆಯುತ್ತಾ ಈ ಮಾರ್ಗಕ್ಕೆ ಕರೆತಂದ ನೇಗಿನಹಾಳದ ಶ್ರೀ ಜಗದ್ಗುರು ಮಡಿವಾಳೇಶ್ವರ ಮಠದ ಲಿಂಗೈಕ್ಯ ಸಾರವನ್ನು ಜನಸಾಮಾನ್ಯರಿಗೆ ಉಣಬಡಿಸುತ್ತಿದ್ದಾರೆ. ಲಿಂಗಾಯತ ಅಭಿವೃದ್ಧಿ ಸಂಸ್ಥೆ ಸ್ಥಾಪಿಸಿ ಪ್ರತಿ ತಿಂಗಳು ಶರಣರ ಜಯಂತಿ, ಬಡ ಮಕ್ಕಳಿಗೆ ಉಚಿತ ಶಿಕ್ಷಣಕ್ಕೆ ಸಹಾಯ ಸಹಕಾರ ನೀಡುವ ಮೂಲಕ ಹಲವು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವುದು ಲಿಂಗಾಯತದ ಮೌಲ್ಯಗಳ ಅನ್ವಯಿಕತೆಯ ಬಗ್ಗೆ ಶಿವಾನಂದ ಅವರಿಗೆ ಇರುವ ಸ್ಪಷ್ಟತೆಯನ್ನು ಎತ್ತಿ ತೋರಿಸುತ್ತದೆ. ಬಸವ ತತ್ವ ಪ್ರಚಾರದ ಸಂಘ ಸಂಸ್ಥೆಗಳನ್ನು ಒಳಗೊಂಡು 16 ವರ್ಷಗಳಿಂದ ಲಿಂಗಾಯತ ಸ್ವತಂತ್ರ ಧರ್ಮದ ಹೋರಾಟಕ್ಕಾಗಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರಗಳ ಅನೇಕ ಕಡೆಗಳಲ್ಲಿ ನಡೆದ ಸಮಾವೇಶಗಳಿಗೆ ಯುವ ಸಮೂಹವನ್ನು ಸಂಘಟಿಸುವಲ್ಲಿ ಇವರ ಪಾತ್ರ ಹಿರಿಯದು. 5 ವರ್ಷಗಳ ಹಿಂದೆ ನಿಷ್ಕಲ ಮಂಟಪ ಬೈಲೂರಿನ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ನಿಜಗುಣಾನಂದ ಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಯಾವುದೇ ಮಠ ಪೀಠಗಳನ್ನು ಆಶ್ರಯಿಸದೆ ಸ್ವತಂತ್ರವಾಗಿ ಲಿಂಗಾಯತ ಕ್ರಾಂತಿ ಮಾಸಪತ್ರಿಕೆ ಆರಂಭಿಸಿ ಲಿಂಗಾಯತ ಧರ್ಮದ ಪ್ರಸಾರ, ಲಿಂಗಾಯತ ಮಹನೀಯರ ಜೀವನ ಚರಿತ್ರೆ, ಸೃಜನಶೀಲತೆ, ಆಚಾರ ವಿಚಾರ, ಸಂಸ್ಕಾರ, ಸಂಸ್ಕೃತಿ ಹಾಗೂ ವೈವಿಧ್ಯಮಯ ಬರಹ ಲೇಖನಗಳ ಮೂಲಕ ಲಿಂಗಾಯತ ಸಮಾಜವನ್ನು ಮತ್ತಷ್ಟು ಜಾಗೃತಗೊಳಿಸುವಲ್ಲಿ ಶಿವಾನಂದ ಮೆಟ್ಯಾಲ್ ಪ್ರಾಮಾಣಿಕ ಪ್ರಯತ್ನ ಅಭಿನಂದನಾರ್ಹವಾದದ್ದು. ಈ ಪತ್ರಿಕೆಯು ಅತ್ಯಂತ ಕಡಿಮೆ ಅವಧಿಯಲ್ಲಿ ದೇಶ ವಿದೇಶಗಳನ್ನು ತಲುಪಿ ಲಕ್ಷಾಂತರ ಓದುಗರನ್ನು ಹೊಂದಿ ವೆಬ್ಸೈಟ್, ಬ್ಲಾಗ್ಗಳೊಂದಿಗೆ ಯಶಸ್ವಿ 5 ವರ್ಷಗಳನ್ನು ಪೂರೈಸಿ ಮುನ್ನಡೆದಿದೆ. ಪತ್ರಿಕೆಯಲ್ಲಿ ಪ್ರಕಟವಾದ ಆಯ್ದ ಲೇಖನಗಳನ್ನು ಒಟ್ಟುಗೂಡಿಸಿ ಲಿಂಗಾಯತ ಎಂಬ ಶೀರ್ಷಿಕೆಯಡಿ ಹೊರತಂದ ಸುಮಾರು 200 ಪುಟಗಳ ಬಹುವರ್ಣದ ವಿಶೇಷ ಸಂಚಿಕೆಯು ಸಂಗ್ರಹ ಯೋಗ್ಯವಾಗಿದೆ. ಬಸವ ತತ್ವ ಪ್ರಸಾರ ಹಾಗೂ ಲಿಂಗಾಯತ ಧರ್ಮದ ಪ್ರಚಾರಕ್ಕಾಗಿ ಲಿಂಗಾಯತ ಟ್ರಸ್ಟ್ ರಚನೆ ಮಾಡಿ ಅದರ ಅಡಿಯಲ್ಲಿ ಸಂಸ್ಕಾರದ ಸಾಮಗ್ರಿಗಳಾದ ಶುದ್ಧ ಇಷ್ಟಲಿಂಗ, ವಿಭೂತಿಗಳ ತಯಾರಿಕೆ, ರುದ್ರಾಕ್ಷಿ, ಸಂಸ್ಕಾರದ ಪುಸ್ತಕಗಳು, ಇಷ್ಟಲಿಂಗ ಪೂಜೆ ಪ್ರಾರ್ಥನೆಯ ಪುಸ್ತಕಗಳ ಪ್ರಕಟಣೆಯ ಮಹಾಮನಿಹ ಹೊತ್ತವರು ಇವರು. ಲಿಂಗಾಯತ ಸಂಸ್ಕೃತಿಯ ಆಚಾರ, ಹಬ್ಬ, ಲಿಂಗಾಯತ ಮಹಾಮಹಿಮರ ಜಯಂತಿಗಳ ಮಾಹಿತಿಯೇ ಇಲ್ಲದ ದಿನದರ್ಶಿಕೆಗಳನ್ನು ಕಂಡು ಲಿಂಗಾಯತ ಸಂಸ್ಕೃತಿ ಉಳಿಸಿ ಬೆಳೆಸುವ ಹಿನ್ನೆಲೆಯಲ್ಲಿ ಲಿಂಗಾಯತ ದಿನದರ್ಶಿಕೆ ರೂಪಿಸಿ ಅದರಲ್ಲಿ ಲಿಂಗಾಯತ ಪರಂಪರೆಯ ಆಚಾರ ವಿಚಾರಗಳ ಮಾಹಿತಿ ಇರುವಂತೆ ಮಾಡಿ ಅದನ್ನು ಪ್ರಕಟಿಸಿ ಲಕ್ಷಾಂತರ ಲಿಂಗಾಯತ ಅಭಿಮಾನಿಗಳ ಮನೆಗೆ ತಲುಪಿಸುತ್ತಿರುವುದು ಶಿವಾನಂದ ಮೆಟ್ಯಾಲ್ರ ವಿಶೇಷ ಸಾಧನೆಯೇ ಸರಿ. ಈ ಎಲ್ಲ ಸಾಧನೆಗಳನ್ನು ಮನಗಂಡು ಶಿವಮೊಗ್ಗ ಬಸವ ಕೇಂದ್ರವು ಚಿಂತನ ಕಾರ್ತಿಕ 2023ರ ಸಮಾರೋಪ ಸಮಾರಂಭದಲ್ಲಿ ಶರಣ ಶಿವಾನಂದ ಮೆಟ್ಯಾಲರ ಇವರಿಗೆ ಶರಣ ಶ್ರೀ ಯುವ ಪ್ರಶಸ್ತಿ ನೀಡಿ ಗೌರವಿಸುತ್ತದೆ. ಅವರಿಗೆ ಬಸವಾದಿ ಪ್ರಮಥರು ಇನ್ನೂ ಹೆಚ್ಚಿನ ಆಯುಷ್ಯ, ಆರೋಗ್ಯ ಹಾಗೂ ಮಾನವ ಮಹಾದೇವನ ಸೇವೆ ಸಲ್ಲಿಸುವ ಸೌಭಾಗ್ಯವನ್ನು ಕರುಣಿಸಲೆಂದು ಅಭಿನಂದನೆಗಳನ್ನು ಸಲ್ಲಿಸುತ್ತದೆ. ಸ್ಥಳ ಶಿವಮೊಗ್ಗ 18/12/23 ಕಾರ್ಯದರ್ಶಿ ಅಧ್ಯಕ್ಷರು ಬಸವ ಕೇಂದ್ರ ಶಿವಮೊಗ್ಗ. ವಂದನೆಗಳು. ಈಗ ಪರಮ
ಪೂಜ್ಯರ ನೇತೃತ್ವದಲ್ಲಿ ಶರಣಶ್ರೀ ಯುವ ಪ್ರಶಸ್ತಿ ಪುರಸ್ಕಾರ ಶಿವಾನಂದ ಬಸವರಾಜ್ ಮೆಟ್ಯಾಲ ಅವರ ತಂದೆಯವರು ಕೂಡ ಇವತ್ತಿನ ಕಾರ್ಯಕ್ರಮದ ಸಾಕ್ಷಿಯಾಗಿದ್ದಾರೆ. ದಯಮಾಡಿ ಬಸವರಾಜ್ ಮೆಟ್ಯಾಲ ಅವರು ಕೂಡ ಇಲ್ಲಿ ವೇದಿಕೆಗೆ ಬರಬೇಕು. ಶ್ರೀಯುತರ ತಂದೆ ಬಸವರಾಜ್ ಮೆಟ್ಯಾಲ ಅವರು ಕೂಡ ಈ ಒಂದು ಪುರಸ್ಕಾರದ ಕಾರ್ಯಕ್ರಮದಲ್ಲಿ ಕೈಗೂಡಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು ಪ್ರಶಸ್ತಿ ಪ್ರದಾನದ ಮೊತ್ತವನ್ನ ದೇಸಾಯಿ ಹೊರಮಾಡಲಿಕ್ಕೆ ದಯವಿಟ್ಟು ಕಿರಣ್ ದೇಸಾಯಿ ಅವರು ವೇದಿಕೆಯಲ್ಲಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಕಿರಣ್ ದೇಸಾಯಿ ಅವರು